ಕರೀತಾರೆ ನಿಮ್ಗೆ ಕರೀತಾರೆ. ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಗುರುವಂದನಾ ಕಾರ್ಯಕ್ರಮ ನಡೀತಾ ಇದೆ. ವಿಶೇಷವಾಗಿ ಶಿರಡಿ ಸಾಯಿಬಾಬಾದು ಇಡೀ ರಾಷ್ಟ್ರದಲ್ಲಿ ಕೂಡ ಇವತ್ತು ದಿನವಿಡೀ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಪುರಸ್ಕಾರ ನಡೀತಾ ಇದೆ. ದೇವರನ್ನ ಪ್ರಾರ್ಥನೆ ಮಾಡೋಣ, ಸಾಯಿಬಾಬಾನ ಮಳೆಯಾಗಿ ನದಿ ನಾಲೆಗಳಲ್ಲಿ ತುಂಬ ಆಗಿ ಸಮೃದ್ಧಿಯಾಗಿ ಎಲ್ಲರೂ ಅಣ್ಣ ತಮ್ಮಂದಾಗಿ ಭಾತೃತ್ವದಿಂದ ಬಾಳಿ ಬದುಕೋಣ. ಈ ಸಾರಿ ಮಳೆಯೂ ಚೆನ್ನಾಗಿದೆ. ಅದಂಗೆ ಮುಂದುವರೆದ್ರೆ ಮನೆ ಬೆಳೆ ಆಗುತ್ತೆ. ರೈತ ಕಾರ್ಮಿಕರು ಎಲ್ಲ ವರ್ಗಕ್ಕೆ ಅಂದರೂ ಕೂಡ ನೆಮ್ಮದಿಯಾಗಿರಬೇಕು ಆಗ್ತದೆ. ಅದಕ್ಕೆ ದೇವರನ್ನು ಪ್ರಾರ್ಥನೆ ಮಾಡೋಣ. ಸರ್, ಸಂಬಂಧಪಟ್ಟಂಗೆ ಸರ್ಕಾರಕ್ಕೆ 40 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಸಿದ್ದರಾಮಯ್ಯ. ರಿಪೋರ್ಟ್ ಬರ್ತದೆ, ಸತ್ಯ ಹೊರಬೀಳ್ತದೆ. ಅವರೇನಂತ ಕೆಲಸ ಮಾಡಿಲ್ಲ, ಸುಮ್ಮನೆ ರಾಜಕೀಯವಾಗಿ ಇವರಿಗೆಲ್ಲ ಮಾಡ್ತಾ ಇದ್ದಾರೆ. ಕೇಳಲಿ. ವಿಧಾನಸಭೆ ಇರೋದೇನೆಂದರೆ ವಿಷಯಗಳನ್ನು ಚರ್ಚೆ ಮಾಡಿ ಸರ್ಕಾರದ ಗಮನಕ್ಕೆ ತಂದು ಏನೆಲ್ಲ ಆಗಬೇಕಾಗಿದೆ ಅಭಿವೃದ್ಧಿಗೆ ಮಾತಾಡೋದು. ಅಸೆಂಬ್ಲಿಯಲ್ಲಿ ನಿಲ್ಲಿಸಿ ಏನು ಕಾರ್ಯಾಚರಣೆ ಮಾಡ್ತಾರೆ. ಕಳಿಸಿದ್ದೀವಿ ಜನಕ್ಕೆ. ಏನು 87 ಕೋಟಿ ರೂಪಾಯಿ ಇದೆ, ಇಲ್ಲಿ 30ರಿಂದ 40 ಕೋಟಿ ಜಮಾ ಆಗಿದೆ. ಒಂದಷ್ಟು ಫಿಕ್ಸೆಡ್ ಕೂಡ ಇದೆ. ಅದೆಲ್ಲವನ್ನು ವಾಪಸ್ ತಗೊಳ್ಳೋದಕ್ಕೆ ಸರ್ಕಾರ ಕ್ರಮ ತೆಗೆದುಕೊಳ್ಳೋಕ್ಕೆ ವಾಪಸ್ ಬರ್ತಾರೆ. ತಪ್ಪಿತಸ್ಥರ ಮೇಲೆ ಕ್ರಮ ಮಾಡ್ತಾರೆ. ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ತಾರೆ. ಅದನ್ನು ಯಾರೂ ಮಾತಾಡೋಂಗಿಲ್ಲ. ಯಾರು ತಪ್ಪು ಮಾಡಿದ್ರು ಯಾರೂ ಕಾನೂನಿಗಿಂತ ದೊಡ್ಡವರಲ್ಲ. ಅದು ನಡೀತದೆ. ಆದರೆ ಹಣ ವಾಪಸ್ ಬರ್ತಾರೆ. ಅಲ್ಲ ಸರ್, ಈಗ ಒಪ್ಕೊಂಡು ರಫ್ತಾಮ ಸಾಕಾಗಿದೆ 90-80 ಕೋಟಿ ನಾನು ಇದು ಹೇಳ್ತಾ ಇದ್ದೀನಲ್ಲ. ಅಲ್ಲ ಸರ್, ಈಗ ಮೂಲ ವಾರ ದರದ ದೂರು ಕೊಟ್ಟಿದ್ದಾರೆ. ನೆನ್ನೆ ಡಿಸಿಗೆ ದೂರು ಕೊಟ್ಟಿದ್ದಾರೆ ಸರ್. ಅಂದರೆ ಅವ್ರು ಮೋಸ ಮಾಡಿ ತಗೊಂಡಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ ಸರ್. ಈಗ ಈ ವಿಷಯ ಇಡೀ ಎನ್ಕ್ವೈರಿ ಆಗ್ತಾ ಇದೆ. ನಮ್ಮ SIT ಕೂಡ ಇದು ಎನ್ಕ್ವೈರಿ ನಡೀತಾ ಇದೆ. ಇದರಿಂದ ನಾವು ಆ ಎನ್ಕ್ವೈರಿಗಳು ಪೂರ್ತಿ ಪ್ರಮಾಣದಲ್ಲಿ ಆಗುವವರೆಗೂ ಕೂಡ ಏನಾಗಿದೆ ಅಂತ ಹೇಳೋದು. ಆದರೆ ಹಣ ದುರುಪಯೋಗ ಆಗಿದೆ. ಹಣ ತೆಗೆದುಕೊಂಡು ಹೋಗಿದ್ದಾರೆ. ಹಣ ವಾಪಸ್ ತೆಗೆದುಕೊಳ್ಳುವಂಥ ಕಾರ್ಯಕ್ರಮ ಸರ್ಕಾರ ಮಾಡ್ತಾ ಇದೆ. ಯಾರು ತೆಗೆದುಕೊಂಡು ಹೋಗಿದ್ದಾರೆ ಅವ್ರ ಮೇಲೆ ಕ್ರಮ ನಾವು ಹೇಳಿದ್ದೇವೆ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಸರ್, ಯಾರು ದೂರು ಕೊಟ್ಟಿದ್ದಾರೆ ಅವ್ರಿಗೆ ಕೇಳಿ.